ಹಲೋ, ಯಾರು? ಮಡಿವಾಳದ ಮಾದೂರ? ಓಡೇ ಏನಯ್ಯ ಇದು? ಆಶ್ಚರ್ಯವಾಗಿದೆಯಲ್ಲ. ಏನಿವತ್ತು ಇದ್ಕಿದ್ದ ಹಾಗೆ ನನ್ನ ಜ್ಞಾಪಕ ಬಂದ್ಬಿಟ್ನಾ? ಏನಂದೆ? ಅರ್ಧ ಗಂಟೆಯಿಂದ ಫೋನ್ ರಿಂಗ್ ಆಗ್ತಾ ಇದ್ರು, ಯಾರೂ ತಗೋತಾ ಇಲ್ವಾ? ನಿನ್ ಪುಣ್ಯ ಕಣಯ್ಯ, ಈಗಲಾದ್ರೂ ನಾನು ತಗೊಂಡೆ. ಈ ಮನೇಲಿ ಯಾವಾಗಲೂ ಹಾಗೆ, ಅರಮನೆ ಅಂತ ಮನೆ, ಅವರವರೇ ದೊಡ್ಡವರು. 3 ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದ್ರು ಕಷ್ಟ ಗೊತ್ತಿಲ್ಲ, ನಷ್ಟ ನೋಡಿಲ್ಲ. ಅವ್ರವ್ರ ಇಷ್ಟ ಅವ್ರವ್ರಿಗೆ. ರಾಮಣ್ಣ, ಲೇ ಚಂದ್ರಿ, ಎಲ್ರು ಎಲ್ಲಿ ನೆಗೆದು ಬಿದ್ದು ಹಾಳಾಗಿ ಹೋದ್ರೆ 1 ಗಂಟೆಯಿಂದ ಬಡ್ಕೋತಾ ಇದ್ದೀನಿ. ಓ ಅಂತ ಕೇಳೋರು ದಿಕ್ಕಿಲ್ವಲ್ಲ ಈ ಮನೇಲಿ. ಇವಳೆಲ್ಲಿ ಹಾಳಾಗಿ ಹೋದ್ಲು? ಈ ಮನೇಲಿ ಸೊಸೆ ಅನ್ಸ್ಕೊಂಡಿರೋ ಗೂಬೆ. ಲೇ ಸುಶೀಲಾ, ಕೋಳಿ ಕೂಗಿ ಸೂರ್ಯ ಹುಟ್ಟಿ ಇಷ್ಟೊತ್ತಾದ್ರೂ 1 ಕಪ್ ಕಾಫಿ ತಂದು ಕೊಡ್ಬೇಕನ್ನೋ ಜ್ಞಾನ ಬರ್ಬಾರ್ದೇನೆ ನಿನ್ಗೆ? ಇನ್ನೂ ಹಾಲ್ ಬಂದಿಲ್ಲ ಅತ್ತೆ. ಹಾಲ್ ಬಂದಿಲ್ಲ? ಹಾಲ್ ಬಂದಿಲ್ಲ ಅಂದ್ರೆ ನಿನ್ ಗಂಡನ ಕಳಿಸಿ ತರಿಸ್ಬೇಕಾಗಿತ್ತು. ಅವನಿಗೇನು ಬಂತು ಗಾಡಿ? ಕೂಗಾಟನ? ಅದು ಕೂಗಾಟ ಅಲ್ಲ ಕಣಯ್ಯ, ನನ್ನ ಹೆಂಡತಿ ಗುಟ್ರ ಹಾಕಿದ್ದು. ಯಾರ ಮೇಲೆ ಅಂದ್ಯಾ? ನನ್ನ ಮೊದಲನೇ ಹೆಂಡತಿ ಮಗ ವಿಶ್ವ ಇದಾನಲ್ಲ, ಅವನ ಹೆಂಡತಿ ಮೇಲೆ, ಅಂದ್ರೆ ಸೊಸೆ ಮೇಲೆ. ಪಾಪ ಅವನೇನು ಮಾಡ್ತಾನೆ, ತುಂಬಾ ಮೃದು ಸ್ವಭಾವದವನು. ಯಾಕೆ ಸುಶೀಲಾ, ಚಿಕ್ಕಮ್ಮ ನಿನ್ ಮೇಲೆ ಕೈ ಮಾಡ್ತಾ ಇದ್ರು? ಅತ್ತೆ ಸೊಸೆನ್ ಹೊಡೆಯೋಕೆ ಕಾರಣ ಯಾಕ್ರಿಬೇಕು? ಕೈ ಕಡ್ತಾ ಆದ್ರೆ ಹೊಡಿತಾರೆ. ಗಂಡ ಅನ್ನಿಸ್ಕೊಂಡು ನಿಮ್ಗೆ ಬಾಯಿ ಬಿಡೋದಕ್ಕೆ ಧೈರ್ಯನೇ ಇಲ್ವಲ್ಲ? ನಾನು ಏನ್ ಮಾಡ್ಲಿ ಸುಶೀಲಾ, ಇವಳು ನನ್ನ ಹೆತ್ತಾಯಲ್ಲ, ಮಲತಾಯಿ. ಆಸ್ತಿ ಬೇರೆ, ಎಲ್ಲ ಅವಳ ಹೆಸರಲ್ಲೇ ಇದೆ. ಅದಕ್ಕೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾಳೆ. ಎದುರು ಹಾಕೊಂಡು ಮನೆ ಬಿಟ್ಟು ಹೋಗೋದು ದೊಡ್ಡದಲ್ಲ. ಇವತ್ತಲ್ಲ ನಾಳೆ ಒಳ್ಳೆ ಬುದ್ಧಿ ಬರಬಹುದು ಅಂತ. ಅಲ್ದೆ ಅಪ್ಪನ್ನ ಬಿಟ್ಟು ಹೋಗಿ ಮನಸ್ಸಿಲ್ಲ ಕಣೆ. ಇದು ನನ್ನ ಸೊಸೆ ಪಡ್ಕೊಂಡು ಬಂದಿರೋ ಭಾಗ್ಯ. ಇನ್ನು ನನ್ನ ಮಗಳು ಹುಟ್ಟಿದಾಗನಿಂದ ಅವಳು ತನ್ನ ತಾಯಿ ತೆಕ್ಕೇನಲ್ಲೇ ಬೆಳೆದು ಬಿಟ್ಟಿದ್ದಾಳೆ. ಅವಳಿಗೆ ಮದುವೆನೂ ಮಾಡಿದೆ, ಮಗುನೂ ಆಗಿದೆ. ಆದರೆ ಅವಳನ್ನ ಅವ್ರ ಅತ್ತೆ ಮನೆ ಕಳಿಸೋ ಭಾಗ್ಯ ಮಾತ್ರ ನಮಗಿಲ್ಲ. ಯಾಕೆಂದ್ರೆ ಅಳಿಮಯ್ಯ ಅತ್ತೆನ ಮರುಳು ಮಾಡಿ ಇಲ್ಲೇ ಜಾಂಡ ಹುಡ್ಬಿಟ್ಟಿದ್ದಾನೆ. ನಮ್ಮಮ್ಮ ನಿಮ್ಗೇನ್ ಕಮ್ಮಿ ಮಾಡಿದಾಳೆ? ಆಫೀಸ್ ಅಧಿಕಾರನೇ ನಿಮ್ ಕೈಲಿ ಕೊಟ್ಟಿದಾರಲ್ಲ. ಅಧಿಕಾರ, ಭಾರಿ ಅಧಿಕಾರ. ನಾಯಿ ನೆಲೆ ಇಲ್ಲ, ನಿಲ್ಲೋಕ್ ಹೊತ್ತಿಲ್ಲ ಅನ್ನೋ ಹಾಗೆ ನಾನು ಆಫೀಸ್ಗೆ ಹೋಗ್ತಾನೆ ಇದ್ದೀನಿ, ಬರ್ತಾನೆ ಇದ್ದೀನಿ. ನನ್ನ ಖರ್ಚಿಗೆ ಅಂತ 3 ಕಾಸಿದ್ಯಾ? ಅದ್ಯಾಕಪ್ಪ ಹಾಗಂತೀಯ? ಆಫೀಸೇ ನಿಂದಾದ್ಮೇಲೆ ಅದಕ್ಕೇನು ಕಷ್ಟ? ನಿನ್ ಖರ್ಚಿಗೆ ಅಂತ 4-5 ಸಾವಿರ ಇಟ್ಕೋ. 4,000 5,000ನಾ? ಅತ್ತೆ, ನಿಮ್ಮ ಮಳಿಯನ್ನೇನು ಭಿಕ್ಷುಕ ಅನ್ಕೊಂಡಿದ್ದೀರಾ? ಕಾರ್ನಲ್ಲೇ ಹೋಗ್ಬೇಕು, ಕಾರ್ನಲ್ಲೇ ಬರಬೇಕು, ಕ್ಲಬ್ಗೆ ಹೋಗ್ಬೇಕು, ಡ್ಯಾನ್ಸ್ ಮಾಡಬೇಕು, 5 ಸ್ಟಾರ್ ಹೋಟೆಲ್ನಲ್ಲೇ ತಿಂತಾ ಇರಬೇಕು. ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಬಾಗೇಪಲ್ಲಿ ಭಾಗೀರಥನ್ನವರ ಅಳಿಯ 4-5 ಸಾವಿರ ರೂಪಾಯಿ ಕೈ ಒಡ್ಡಿದ್ರೆ ನೋಡ್ದವ್ರು ನಗೋಲ್ವೇ? ಹೌದೌದು, ನನ್ನ ಬುದ್ಧಿಗೆ ಒಳಿಲೇ ಇಲ್ಲ ನೋಡು. 1,00,000 ಬೇಕಾದ್ರೂ ತಗೋ. ಈ ಮನೇಲಿ ನೀನಾದ್ಮೇಲೆ ನನಗೆ ಮಿಕ್ಕವರೆಲ್ಲ. ಥ್ಯಾಂಕ್ ಯು ಅತ್ತೆ. ಕಂದ, ಆ ಪೆನ್ ಕೊಡು. ಅತ್ತೆ, ಈ ಚೆಕ್ ಬಂದು ರುಜು ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟೇ ತಗೊಂತೀನಿ ಪ್ಲೀಸ್. ಇದು ನಮ್ಮ ಮನೆಯ ಒಳಗಿನ ಕತೆ. ಇನ್ನು 2ನೇ ಮಗ ಮಹಾಪ್ರಚಂಡ ಪಟಿಂಗ. ಅವನೆಲ್ಲಿಗೆ ಹೋಗ್ತಾನೋ, ಏನ್ ಮಾಡ್ತಾನೋ ಅದೇವ್ರೇ ಬಲ್ಲ. ಸಲ್ಲ, ಯಾಕೆ ಕ್ಲಾಸಿಗೆ ಬರ್ಲಿಲ್ಲ? ನಾವು ಬಾ ಅಂತ ಹೇಳಿದ್ವಿ, ಫೀಸ್ ಕಟ್ಟಕ್ಕಾಗ್ಲಿಲ್ಲ. ನಾಳೆ ಕಾಲೇಜ್ ಸೇರ್ಸಲ್ಲ ಅಂತ ಇವತ್ತೇ ಕ್ಲಾಸಿಗೆ ಬರ್ಲಿಲ್ಲ. ಸರಳ ಫೈನಲ್ BA. 450 ಇದೆಯಾ? ತಗೋ ಸರಳ. ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣೆ, ತುಂಬಾ ಥ್ಯಾಂಕ್ಸ್. ಹಾಗೆ ಹೇಳ್ಬಾರ್ದು, ವಿ ಆರ್ ಫ್ರೆಂಡ್ಸ್. ಪರವಾಗಿಲ್ಲ ಕಣ್ರ, ಇವತ್ತೆಲ್ಲ ಒಳ್ಳೆ ಫಿಗರ್ಗಳೇ ಸೆಲೆಕ್ಟ್ ಮಾಡಿದ್ದೀರಾ. ನೀವೆಲ್ಲ ಈಗ ನಾನು ಹೇಳ್ದಂಗೆ ಮಾಡಬೇಕು, ಇಲ್ದಿದ್ರೆ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಧು, ಇದೇನೇನು ಕಾಲೇಜ್ ಅನ್ಕೊಂಡ್ಯಾ, ಸಿಟಿ ಮಾರ್ಕೆಟ್ ಅನ್ಕೊಂಡ್ಯಾ? ನೀವಿನ್ನೂ ವಿದ್ಯಾರ್ಥಿಗಳು, ಮರ್ಯಾದೆಯಿಂದ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ? ಅಯ್ಯೋ,
ಹೊಸದಾಗಿ ಏನಾದರೂ ಹೇಳಿ ಸರ್. ಹಾಡಿದ್ನ ಹಾಡೋ ಕಿಸ್ಬಾಯ್ ದಾಸ ಅವ್ರು ನಂಗೆ ಹೇಳಿದ್ನೇ ಹೇಳ್ತಿರಲ್ಲ ಸರ್. ರಾಸ್ಕಲ್, ನನಗೆ ಎದುರು ವಾಸ್ತೀಯ? ನಿನ್ನನ್ನ ಕಾಲೇಜಿಂದ 2 ತಿಂಗಳು ಸಸ್ಪೆಂಡ್ ಮಾಡಿದ್ದೀನಿ. ವಿಷಯ ಕರೆಕ್ಟು, ಹೇಳಿದ ರೀತಿ ಸರಿಲ್ಲ ಅಷ್ಟೇ. ನಾವು ಈ ಕಾಲೇಜ್ನ 2 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಬಾಯ್. ಬೇಗ ಬನ್ರಿ, ಕಾಫಿ ಆರೋಗುತ್ತೆ. ಜ್ಯೋತಿನೂ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಕಣೆ. ಮಗಳು ಪಕ್ಕದಲ್ಲಿ ಇಲ್ದೆ ಹೋದ್ರೆ ಕಾಫಿ ಗಂಟ್ಲಲ್ಲಿ ಇಳಿಯಲ್ಲ ಅನ್ನತ್ತೆ. ಏನ್ ಮಾಡೋದೇ ಅಭ್ಯಾಸ. ನಾಳೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ಹಾಗೇನ್ ಮಾಡ್ತೀರಾ? ನನಗೂ ಅದೇ ಅರ್ಥವಾಗ್ತಿಲ್ಲ. ನೋಡು, ಜೀವನದಲ್ಲಿ ಒಂದೇ ಸಾರಿಗೆ ಸಂತೋಷ ದುಃಖ ಎರಡನ್ನೂ ಕೊಡುವುದು ಮಗಳ ಮದುವೆ. ಒಂದು ಮಗಳ ಮದುವೆ ಆಯ್ತಲ್ಲ ಅನ್ನೋ ಸಂತೋಷ, ಇನ್ನೊಂದು ಮಗಳ ನಮ್ಮನ್ನು ಬಿಟ್ಟು ದೂರ ಹೋಗ್ತಾಳಲ್ಲ ಅನ್ನೋ ದುಃಖ. ಆ ದುಃಖ ತಡೆಯೋಕ್ಕಾಗಲ್ಲ ಅಂತ ಮಗಳಿಗೆ ಗಂಡು ನೋಡ್ದೆ ಇರ್ತೀರಾ? ಹಾಗನ್ಬೇಡ್ವೆ, ಅವಳು ಇಷ್ಟಪಟ್ರೆ ನಾಳೆನೇ ಮದುವೆ ಮಾಡೋಕ್ ನಾನು ಸಿದ್ಧ. ಯಾರ್ ಮದ್ವೆಪ್ಪ? ಮತ್ತಾರ್ದು? ನಿಂದೆ ಕಣಮ್ಮ. ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು, ನನ್ನ ಆಸ್ತಿನೆಲ್ಲ ಮಾರಿ ಆದ್ರೂ ವರದಕ್ಷಿಣೆ ಕೊಟ್ಟು ಅವನ್ನೇ ತಂದು ಮದುವೆ ಮಾಡ್ತೀನಿ. ಅಪ್ಪ, ವರದಕ್ಷಿಣೆಗೋಸ್ಕರನೇ ಮದುವೆ ಆಗೋರು ಹೆಂಡತಿನ ಸುಖವಾಗಿಡ್ತಾರಾ? ನಿಜ ಹೇಳ್ಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಬಾಳ ಸಾಗಿಸೋ ಬೆಸುಗೇನೆ ಮದುವೆ ಅನ್ನೋ ಪವಿತ್ರ ಬಂಧ. ನೋಡ್ದೇನೆ, ಕೇಳ್ದೇನೆ ನನ್ನ ಮಗಳ ಮಾತನ್ನ? ಕೇಳ್ತಾ ಇದ್ದೀನಿ. ವರ್ಷಾನ್ಗಟ್ಲೆಯಿಂದ ತಂದೆ ಮಗಳು ಇಬ್ರು ಒಬ್ರನ್ನೊಬ್ರು ಹೊಗಳ್ಕೋತಾ ಇರೋದನ್ನ, ಹೀಗೆ ಮಾತಾಡ್ತಾ ಇರೋದನ್ನ. ಏನೇ ಜೊತೆ, ನೀನು ಮದುವೆ ಮಾಡ್ಕೊಳ್ಳೋಕೆ ಆಸೆ ಇಲ್ವೇನೆ? ಯಾಕಮ್ಮ ಹಾಗಂತೀಯ? ನನಗೇನ್ ಜೀವನದ ಬೆಲೆ ಗೊತ್ತಿಲ್ವಾ? ಬಾಳೋ ರೀತಿ ಗೊತ್ತಿಲ್ವಾ? ಮದುವೆ ಅನ್ನೋ ಸೌಭಾಗ್ಯ ನಾವು ಬಯಸ್ದಾಗ ಬರೋಲ್ಲಮ್ಮ, ಅದು ಆ ದೇವ್ರು ಕೊಟ್ಟಾಗ್ಲೇ ಬರೋದು. ಚಿನ್ನದಂತ ಮಾತಾಡ್ದ್ಯಮ್ಮ. ಅಪ್ಪ ಅಪ್ಪ, ಮಾವ ಬಂದ. ಅವನೆಲ್ಲಿ ಬರ್ತಾನೋ? ಕಾರ್ ಬಾನೆಟ್ ಮೇಲೋ ಬಾಗಿಲು ಹೊಸಲ್ ಮೇಲೋ ಬಿದ್ದಿರ್ತಾನ ಅಷ್ಟೇ. ಅಯ್ಯ, ಮನೆಗೆ ಕರ್ಕೊಂಡು ಹೋಗುವಂತ ಎಷ್ಟು ಸಲ ಹೇಳಿದ್ರು ಈ ಕಾರ್ ಮತ್ತೆ ಈ ಮನೆಗೆ ಕರ್ಕೊಂಡು ಬಂದಿದ್ಯಲ್ಲ, ಕುಡಿದು ಬಿಟ್ಟಿದೆ ಅಂತ ಕಾಣುತ್ತೆ. ಕುಡಿಯೋ ತಪ್ಪು ಅಂತ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ, ಕುಡಿದೇ ಇರೋನ್ ಬೆಪ್ಪ ಅಂತ ನಾನು ಹೇಳ್ತೀನಿ. ಕುಡಿದ್ರು ನನ್ನ ಪರ್ಫೆಕ್ಟ್ ಆಗಿರ್ಬೇಕು. ಈ ಮಧು ಎಷ್ಟು ಕುಡಿದ್ರು ತಡಿಯಾಗಿರ್ತಾನೆ. ಮಧು, 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 ಮಧು. ಅಯ್ಯೋ, ನಿನಗೇನ್ ದುರ್ಬುದ್ಧಿ ಬಂತು? ಹಣನೂ ಹಾಳು ಮಾಡ್ತಾ ಇದ್ದೀಯಾ, ನಿನ್ನ ಆರೋಗ್ಯನೂ ಕಳ್ಕೊತಾ ಇದ್ದೀಯಲ್ಲೋ. ಅಣ್ಣನ್ಗೆ ಇದೆಲ್ಲ ಮಾಮೂಲು, ಬೆಳಿಗ್ಗೆ ಸರಿ ಹೋಗ್ತಾನೆ. ಅಣ್ಣ ಯಾಕೆ ಮಲ್ಕೊಂಡಿದ್ಯಾ? ಡೋಂಟ್ ಡಿಸ್ಟರ್ಬ್ ಮೀ. ಈ ಕಡೆ ಬಾ. ಗೃಹಿಣಿ ಗೃಹಲಕ್ಷ್ಮಿ ಆಗಿದ್ರೆ ಈ ಮನೆ ದೇವಸ್ಥಾನವಾಗ್ತಿತ್ತು. ಆದ್ರೆ ಆಕೆ ತನ್ನ ದುರಹಂಕಾರನ ಕುರುಡಾದ್ಮೇಲೆ ಸಂಸಾರ ಹೀಗೇನೆ. ನೊಂದ್ಕೋಬೇಡಿ ಮಾವ, ಇವತ್ತಲ್ಲ ನಾಳೆ ನಿಮ್ ಮಗ ಒಳ್ಳೆಯವನಾಗ್ತಾನೆ. ಇಲ್ಲಮ್ಮ, ಈ ಜನ್ಮದಲ್ಲಿ ಆ ಭಾಗ್ಯ ನಮಗೆ ಸಿಕ್ಕೋದಿಲ್ಲಮ್ಮ. ನಂದ ದೀಪವಾಗಿ ಮನೆ ಬೆಳಗ್ಬೇಕಾಗಿದ್ದ ಹೆಣ್ಣು ಬೆಂಕಿ ಜ್ವಾಲೆ ಆದಾಗ ಆ ಮನೆ ಉದ್ಧಾರವಾಗುತ್ತಾ? ಎಲ್ಲ ನಾವು ಪಡ್ಕೊಂಡು ಬಂದದ್ದು. ಡಾರ್ಲಿಂಗ್, ಬಿಡಿ ನನ್ನ, ದೂರ ಹೋಗಿ. ಯಾಕೆ ಚಿನ್ನ ಹಾಗಂತೀಯಾ? ಬರೀ ಬಾಯಿ ಮಾತನ್ನ ಚಿನ್ನಾರನ್ನ ಎಲ್ಲ ಆಗೋಯ್ತು. ಒಂದು ದಿವಸಕ್ಕೂ ಒಂದು ಒಡವೆ ತಂದ್ಕೊಟ್ಟಿಲ್ಲ. ರಾಮದಾಸ ಅನ್ನೋ ಹೆಸರು ಬದಲಾಯಿಸ್ಕೊಂಡು ಪುರಂದರದಾಸ ಅಂತ ಇಟ್ಕೊಳ್ಳಿ. ಅದು ಹೇಗೆ ಸಾಧ್ಯ ಡಾರ್ಲಿಂಗ್? ಅವ್ರು ತಾವು ಸ್ವಂತವಾಗಿ ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿನೆಲ್ಲ ಬಡಬಗ್ಗರಿಗೆ ದಾನ ಮಾಡಿದ್ರು. ಆದ್ರೆ ನಾನು ಬೇರೆ ಯಾರೋ ಸಂಪಾದನೆ ಮಾಡಿದ ಆಸ್ತಿನೆಲ್ಲ ನಿನ್ನಂತ ನಾರಿಮಣಿಯರಿಗೆ ದಾನ ಮಾಡ್ತಿದ್ದೀನಿ. ಅವರು ಪೂಜ್ಯರು, ನಾನು ಪಾಮರ. ಮರನೋ ಆಲದ ಮರನೋ, ನನಗ್ ಬೇಕಾಗಿರೋದು ಒಡವೆ, ಹಣ. ಅದು ತಂದು ಕೊಟ್ರೇನೆ ಎಲ್ಲಿ ಜಾಗ. ಒಡವೆ ಒಡವೆ ಅಂತ ಯಾಕೆ ಬಡ್ಕೋತೀಯ? ಮೈ ತುಂಬಾ ಒಡವೆ ಹಾಕೊಂಡು ಬೀದಿಲಿ ಓಡಾಡಿದ್ರೆ ನೋಡದ್ ಕಳ್ಳರು ಸುಮ್ಮನೆ ಬಿಡ್ತಾರಾ? ಕುತ್ತಿಗೆ ಕೈ ಹಾಕ್ತಾರೆ, ಇಲ್ಲ ಕಿಡ್ನಾಪ್ ಮಾಡೋಕ್ ನೋಡ್ತಾರೆ. ಟ್ಯಾಕ್ಸ್ನವ್ರು ಗೊತ್ತಾದ್ರೆ ತಕರಾರು ಮಾಡ್ತಾರೆ. ಬೀರುಲಿಟ್ ಬೀಗ ಹಾಕೋ ಒಡವೆಗೆ ಯಾಕೆ ಬಾಯ್ ಬಿಡ್ತೀಯಾ? ನೋಡು, ತಂದಿದ್ದೀನಿ 10,000, ತಗೋ, ಮಜಾ ಮಾಡು. ವಾರೆ ವಾಹ್, ದುಡ್ಡು ಕೊಟ್ರೆ ಡಾರ್ಲಿಂಗು, ಇಲ್ಲ ಅಂದ್ರೆ ಥ್ರೋಯಿಂಗ. ಸರಿ, ಇಷ್ಟೊಂದು ದುಡ್ಡು ನಿಮ್ಗೆಲ್ಲಿಂದ ಬಂತು? ನಮ್ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಬೋನಸ್ ಕೊಡ್ಬೇಕಾಗಿದ್ದು. ಮತ್ತೆ ನನಗ್ ಕೊಟ್ಬಿಟ್ರಿ? ನೀನ್ ತಾನೇ ನನ್ ಭೋಗದ ಫ್ಯಾಕ್ಟ್ರಿ, ನಿನಗ್ ತಾನೇ ನಾನು ಕೊಡ್ಬೇಕಾದ್ದು ಬೋನಸ್. ಅಲ್ಲ ರೀ, ಆ ನಿಮ್ ಫ್ಯಾಕ್ಟ್ರಿ ವರ್ಕರ್ಸ್ ಗತಿ? ನನ್ನಂಥ ಯಜಮಾನ ನಮ್ದವ್ರಿಗೆ ಅಧೋಗತಿ. ಈ ವಿಷಯ ನಿಮ್ ಮಾವನವ್ರಿಗೆ ಗೊತ್ತಾದ್ರೆ? ಪಾಪ, ನಾನ್ ರಾಮದಾಸ, ನಮ್ಮ ಮಾವ ಸತಿದಾಸ.
ನಮ್ಮ ಮನೇಲಿ ನಮ್ಮ ಅತ್ತೆದೇ ದರ್ಬಾರಲ್ಲ. ನಾನ್ ಸ್ವಲ್ಪ ಹೊಗಳೇ ಹಟ್ಟಿ ಕೆರ್ಸಿದ್ರೆ ಸಾಕು, ಅವ್ರ ಸ್ವಂತ ಮನೇನು ಅಕ್ಕಪಕ್ಕದ ಮನೇನು ನನ್ನ ಹೆಸರು ಬರ್ದ್ಬಿಡ್ತಾರೆ. ಅತ್ತೆಗೆ ಅಳಿಯ ಅಂದ್ರೆ ಅಷ್ಟು ಪ್ರೀತಿ. ಅತ್ತೆಗೆ ಅಳಿಯನ್ ಮೇಲ್ ಪ್ರೀತಿ, ನಿಮಗೆ ನನ್ನ ಮೇಲ್ ಪ್ರೀತಿ. ನಮ್ಮಿಬ್ಬರನ್ನ ನೋಡಿದ್ರೆ ನಿಮ್ಮ ಹೆಂಡತಿಗೆ ಫಜೀತಿನೋ ಫಜೀತಿ. ಏನು ಪಜಿತಿ ಇಲ್ಲ. ಆ ಪೆದ್ಮುಂಡದಕ್ಕೂ ಅವಾಗ ಸ್ವಲ್ಪ ತೋರಿಸ್ತಾ ಇರ್ತೀನಿ ಪ್ರೀತಿನ ಅಷ್ಟೇ. ನಾನು ಯಾರಿಗೂ ಅನ್ಯಾಯ ಮಾಡೋನೇ ಅಲ್ಲ ಆಶಾ ಡಾರ್ಲಿಂಗ್.